ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಡೈಲಿ ಟ್ರೇಡಿಂಗ್ ಅಲ್ಲಿ ಆಪ್ಷನ್ ಅಲ್ಲಿ ಆಗಿರ್ಬೋದು, ಇಲ್ಲ ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಸ್ಟಾಪ್ ಲಾಸ್ ಇಡೋದ್ರ ಬಗ್ಗೆ ತಿಳ್ಕೊಂಡೇ ಇದ್ದೀವಿ. ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂತಂದ್ರೆ ಯೂಶುವಲಿ ಯಾವುದೇ ಟ್ರೇಡರ್ ನ ಲಾಸ್ ಅನ್ಲಿಮಿಟೆಡ್ ಆಗೋ ಚಾನ್ಸಸ್ ಇರುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚಾಗಿರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ತೀವಿ. ಆದ್ರೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರಬಹುದು, ಇಲ್ಲ ಗೊತ್ತಿಲ್ಲದೆ ಕೂಡ ಇರಬಹುದು. ಸೊ ಈ ವಿಡಿಯೋದಲ್ಲಿ ನಾವು ಟ್ರೇಲಿಂಗ್ ಸ್ಟಾಪ್ ಲಾಸ್ ಯಾವಾಗ ಇಡಬೇಕು, ಹೇಗಿಡಬೇಕು, ಹಾಗೂ ಅದರ ಅಡ್ವಾಂಟೇಜಸ್ ಏನೇನು ಅಂತ ಹೇಳಕ್ಕೆ ಪ್ರಯತ್ನ ಬೀಳ್ತೀವಿ. ಸೊ ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತಂದ್ರೆ ಇದರಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಟು ಏನು ನಮ್ಮ ಲಾಸ್ ನ ಲಿಮಿಟ್ ಮಾಡ್ತೀವಿ. ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ನಮ್ಮ ಪ್ರಾಫಿಟ್ ನ ಅನ್ಕೊಂಡಿದ್ಕಿಂತ ಹೆಚ್ಚಾಗಿ ಗಳಿಸಕ್ಕೆ ಪ್ರಯತ್ನ ಬೀಳ್ತೀವಿ. ಅದು ಹೇಗೆ ಅಂತ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಜೊತೆ ತೋರಿಸ್ತೀನಿ. ಸೊ ಈಗ ನಾವು ಎಕ್ಸಾಂಪಲ್ ಆಗಿ ನಿಫ್ಟಿ ಕಾಲ್ ತಗೋತಾ ಇದೀವಿ ಅಂತ ಇಟ್ಕೊಳ್ಳೋಣ. ನಿಫ್ಟಿ 22,500 ಕಾಲ್ ತಗೋತಾ ಇದೀವಿ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾವು ನಿಫ್ಟಿ 22,500 ಕಾಲ್ 100ಗೆ ಅಲ್ಲಿ ತಗೋತಿದೀವಿ. ಸೊ 100 ಅಲ್ಲಿ ತಗೊಂಡಾಗ ನಾವು ಸ್ಟಾಪ್ ಲಾಸ್ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಆಗಿ ಇಟ್ಕೋತೀವಿ. ಸೊ ಇಲ್ಲಿ ನಾನು ಸ್ಟಾಪ್ ಲಾಸ್ ಬಂದು 20 ಪಾಯಿಂಟ್ಸ್ ದೂರದಲ್ಲಿ, ಅದು 80 ನಲ್ಲಿ ಇಟ್ಕೊಂಡಿರ್ತೀನಿ. ಹಾಗೂ ಟಾರ್ಗೆಟ್ 1:2 ಇಡ್ತೀವಿ, 1:3 ಎಲ್ಲ ಇಡ್ತೀವಿ. ಸೊ ಟಾರ್ಗೆಟ್ ನಮ್ದು ಇಲ್ಲಿ 130 ಆಗಿರುತ್ತೆ, ಇದು ಮೊದಲನೇ ಟಾರ್ಗೆಟ್. ಹಾಗೂ ಎರಡನೇ ಟಾರ್ಗೆಟ್ 150 ಅಂತ ಇರುತ್ತೆ. ಸೊ ನಮ್ಮ ಪೊಸಿಷನ್ಸ್ ಇಲ್ಲಿ 100 ಹತ್ರ ಇರುತ್ತೆ, ಹಾಗೂ ಸ್ಟಾಪ್ ಲಾಸ್ 80 ಹತ್ರ ಇರೋದು. ನಾವು ಅನ್ಕೊಂಡಂಗೆ ಮಾರ್ಕೆಟ್ ಮೂವ್ಮೆಂಟಮ್ ಕೊಡೋಕೆ ಶುರು ಆಗುತ್ತೆ. ಸೊ ಇಲ್ಲಿ ಮೂವ್ಮೆಂಟಮ್ ಕೊಡ್ತಾ ಒಂದೇ ಟಾರ್ಗೆಟ್ ಬಂದ್ಮೇಲೆ ಯೂಶುವಲಿ ಟ್ರೇಡರ್ಸ್ ಪ್ರಾಫಿಟ್ ಬುಕ್ ಮಾಡ್ತಾರೆ. ಸೊ ಇಲ್ಲಿ 30 ಪಾಯಿಂಟ್ಸ್ ಮಾತ್ರನೇ ಲಾಭ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿಂದ ಮಾರ್ಕೆಟ್ ಮೂವ್ಮೆಂಟಮ್ ಸಿಕ್ಕರೆ ಇಲ್ಲಿ ಬರೋ ಅಪ್ ಮೂವ್ ಅನದರ್ 20 ಪಾಯಿಂಟ್ಸ್ ಮೂವ್ಮೆಂಟಮ್ ನ ಟ್ರೇಡರ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸಮ್ ಟ್ರೇಡರ್ಸ್ 2 ಲಾಟ್ ತಗೊಂಡಿದ್ರೆ, ಎಕ್ಸಾಂಪಲ್ ಆಗಿ 2 ಲಾಟ್ ತಗೊಂಡಿದ್ರೆ ಮೊದಲನೇ ಟಾರ್ಗೆಟ್ ಅಲ್ಲಿ ಒಂದು ಲಾಟ್ ನ ಪ್ರಾಫಿಟ್ ಬುಕ್ ಮಾಡ್ಕೋತಾರೆ. ವೇಟ್ ಮಾಡಿ ಎರಡನೇ ಟಾರ್ಗೆಟ್ ಬಂದ್ಮೇಲೆ ಇಲ್ಲಿ ಎರಡನೇ ಲಾಟ್ ನ ಕೂಡ ಬುಕ್ ಮಾಡ್ಕೋತಾರೆ. ಸೊ ಇಲ್ಲಿ ಎರಡನೇ ಲಾಟ್ 150ಗೆ ಬುಕ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಇದ್ದು 150 ಇರೋದು 180 ಆಗುತ್ತೆ, 200 ಆಗುತ್ತೆ, ಅದಕ್ಕಿಂತ ಮೇಲೆ 250, 300 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರ್ತವೆ. ಸೊ ಈ ರೀತಿ ಮೂವ್ಮೆಂಟಮ್ ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಾವು ಟ್ರೇಲಿಂಗ್ ಸ್ಟಾಪ್ ಲಾಸ್ ನ ಯೂಸ್ ಮಾಡಬಹುದಾಗುತ್ತೆ. ಸೊ ಆ ಟ್ರೇಲಿಂಗ್ ಸ್ಟಾಪ್ ಲಾಸ್ ನ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀನಿ. ಸೊ ಈಗ ನಾವು ಇನಿಷಿಯಲಿ 100 ಅಲ್ಲಿ ಬೈ ಮಾಡಿರ್ತೀವಿ, 80 ನಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡಿರ್ತೀವಿ. ಟಾರ್ಗೆಟ್ ನ ಇಲ್ಲಿ ಫಿಕ್ಸ್ ಆಗಿರಲ್ಲ. ಸೊ GTT ಆರ್ಡರ್ ಅಲ್ಲಿ ಯಾರಾದ್ರೂ ಆರ್ಡರ್ ಮಾಡಂಗಿದ್ರೆ ಅಲ್ಲಿ ಇದರ ಬೆನಿಫಿಟ್ ಪಡೆಯೋದು ಬಹಳ ಕಷ್ಟ ಆಗುತ್ತೆ. ಯೂಶುವಲಿ ನಾವು ಇದನ್ನ ರೆಗ್ಯುಲರ್ ಆಗಿ ಬೈ ಮಾಡಿ ಸ್ಟಾಪ್ ಲಾಸ್ ನ ಇಟ್ಕೊಂಡಿರ್ತೀವಿ. ಟಾರ್ಗೆಟ್ ಕೂಡ ನಾವು ನೋಟ್ ಮಾಡ್ಕೊಂಡಿರ್ತೀವಿ. ಸೊ ನಾವು ಇಲ್ಲಿ 100ಗೆ ಬೈ ಮಾಡಿರ್ತೀವಿ, 80ಗೆ ಸ್ಟಾಪ್ ಲಾಸ್ ನ ಇಟ್ಟಿರ್ತೀವಿ. ಸೊ ಈ ಮೂಮೆಂಟಮ್ ಅಲ್ಲಿ 130 ಈ ಲೆವೆಲ್ಗೆ ಬಂದ್ರೆ ನಮ್ಮ ಸ್ಟಾಪ್ ಲಾಸ್ ಏನ್ ಇಟ್ಟಿರ್ತೀವಿ ಇದನ್ನ ನಾವು ಆರ್ಡರ್ ಬುಕ್ಕಿಗೆ ಹೋಗಿ ಮಾಡಿಫಿಕೇಶನ್ ಸ್ಟೇಜ್ ಅಲ್ಲಿ ಹೋಗಿ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಮಾಡಿಫೈ ಮಾಡಿ 80 ಇಂದ ಇರೋದು ತಗೊಂಡ್ ಬಂದು ನಾವು 100 ಹತ್ರ ಇಡ್ತೀವಿ. ಸೊ ಕಾಸ್ಟ್ಗೆ ಅಂದ್ರೆ ನಮ್ ಬೈ ಪ್ರೈಸ್ ಹತ್ರ ಅದಕ್ಕಿಂತ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತೀವಿ. ಅಂದ್ರೆ 80 ಇಂದ 100ಗೆ ಇಲ್ಲಿ ನಾವು ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತೀವಿ. ಆಗ 130 ಇಂದ ನಾವು 150ಗೆ ಅಂತ ಹೋಗಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಇಲ್ಲಿ ನಾವು 130 ಹತ್ರ ಪ್ರಾಫಿಟ್ ಬುಕ್ ಮಾಡ್ಕೊಂಡಿಲ್ಲ, ನಮ್ಮ ಪೊಸಿಷನ್ಸ್ ಹಾಗೆ ಇರುತ್ತೆ. ಸೊ ಈ ಮೂಮೆಂಟಮ್ ಅಲ್ಲಿ ಏನಾದ್ರು ಶಾರ್ಪ್ ಕರೆಕ್ಷನ್ ಪ್ರಾಫಿಟ್ ಬುಕ್ಕಿಂಗ್ ಬಂದು ನಾವು ಲಾಸ್ ಆಗ್ಬಾರ್ದು ಅಂತ ನಮ್ಮ ಸ್ಟಾಪ್ ಲಾಸ್ ನ ಬೈ ಪ್ರೈಸ್ ಗೆ ತಂದಿರ್ತೀವಿ. ಸೊ ಈ ರೀತಿ ರಿವರ್ಸಲ್ ಅಲ್ಲಿ ನಾವು ಲಾಸ್ ಅನುಭವಿಸೋ ಚಾನ್ಸಸ್ ಹೋಗಿ ಇಲ್ಲಿ ಏನಾದ್ರು ರಿವರ್ಸ್ ಬಂದು 100 ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಾದ್ರೆ ಇಲ್ಲಿ ನಾವು ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಎಂಡ್ ಆಗ್ತೀವಿ. ಆದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಈ ಮೂಮೆಂಟಮ್ ಹಾಗೆ ಇರ್ಬೋದು ಅಂತ. ಸೊ ಇಲ್ಲಿ ರಿವರ್ಸ್ ಬರ್ದೇನೆ ಇದೇ ರೀತಿ ನಿಫ್ಟಿ ಮೂಮೆಂಟಮ್ ಕೊಡ್ತಾ ಇದ್ರೆ ನಿಫ್ಟಿ ಮೇಲೆ ಬಂದು 150 ಹತ್ರ ಬಂದ್ರೆ ನಾವು 100 ಹತ್ರ ಇರೋ ಸ್ಟಾಪ್ ಲಾಸ್ ನ 130ಗೆ ತಗೊಂಡ್ ಬರ್ಬೋದು. ಹಾಗೂ ಇದು 150 ಇಂದ ಇನ್ನೂ ಶಾರ್ಪ್ ಮೂವ್ಮೆಂಟ್ ಬಂದು 180, 200 ಕಡೆ ಹೋಗ್ತಾ ಇದ್ರೆ ಎವ್ರಿ ಮೂಮೆಂಟಮ್ಗೆ ನಮ್ಮ ಸ್ಟಾಪ್ ಲಾಸ್ ನ ಮೇಲೆ ತಗೊಂಡು ಹೋಗ್ಬೋದು. ಅದು ಹೇಗೆ ಅಂದ್ರೆ 180ಗೆ ಬರ್ತಿದ್ದಂಗೆ ನಾವು ಇಲ್ಲಿ 150ಗೆ ಬರ್ಬೋದು, 200ಗೆ ಬರ್ತಿದ್ದಂಗೆ 180ಗೆ ಬರ್ಬೋದು, 250 ಈ ರೀತಿ ಮೇಲೆ ಹೋದಂಗೆ 20-30 ಪಾಯಿಂಟ್ಸ್ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಟ್ರೇಲ್ ಮಾಡ್ತಾ ಹೋಗ್ಬೋದು. ಯಾವುದೇ ರಿವರ್ಸಲ್ ಅಲ್ಲಿ ಕೆಳಗಡೆ ಬಂದು
ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಆಗ ನಮ್ಮ ಪೊಸಿಷನ್ಸ್ ಡೈರೆಕ್ಟ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ. ಸೊ ಇಲ್ಲಿ ಇದೇ ರೀತಿ ಅಪ್ ಮೂವ್ ಬರ್ತಾ 180 ಹತ್ರ 200 ಇಂದ 180ಗೆ ಕೆಳಗಡೆ ಬಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆದ್ರೆ ನಮ್ಮ ಟಾರ್ಗೆಟ್ 30-50 ಪಾಯಿಂಟ್ಸ್ ಇದ್ರೆ ಕೂಡ ಈ ರೀತಿ ಬಂದ ಮೂವ್ಮೆಂಟ್ ಅಲ್ಲಿ ನಾವು 80 ಪಾಯಿಂಟ್ಸ್ ವರೆಗೆ ಪ್ರಾಫಿಟ್ ನ ಮಾಡಬಹುದಾಗುತ್ತೆ. ಸೊ ಈ ರೀತಿ ಬೆನಿಫಿಟ್ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡೋದ್ರಿಂದ ಪಡಿಬಹುದು. ಸೊ ಈ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ 3 ಟೈಪ್ಸ್ ಆಫ್ ಟ್ರೆಂಡ್ಸ್ ಇರ್ತವೆ. ಫಸ್ಟ್ ಟ್ರೆಂಡ್ ಅಂತಂದ್ರೆ ಅದು ಅಪ್ ಮೂವ್ ಇರುತ್ತೆ, ಅದು ಬುಲ್ಲಿಶ್ ಟ್ರೆಂಡ್ ಅಂತ ಹೇಳ್ತೀವಿ. ಎರಡನೇದು ಡೌನ್ ಮೂವ್ ಅಲ್ಲಿ ಇರುತ್ತೆ, ಅದು ಬಿಯರಿಶ್ ಟ್ರೆಂಡ್ ಆಗಿರುತ್ತೆ. ಮೂರನೇದು ಬಂದು ಸೈಡ್ ವೇಸ್ ಟ್ರೆಂಡ್. ಸೊ ಈ ರೀತಿ ಬುಲ್ಲಿಶ್, ಬೇರಿಶ್, ಸೈಡ್ ವೇಸ್ ಟ್ರೆಂಡ್ ಅಲ್ಲಿ ಯಾವಾಗ್ಲೂ ನಮ್ಮ ಟ್ರೇಲಿಂಗ್ ಸ್ಟಾಪ್ ಲಾಸ್ ವರ್ಕ್ ಆಗಲ್ಲ. ಅದೇ ಬುಲ್ಲಿಶ್ ಟ್ರೆಂಡ್ ಅಥವಾ ಬಿಯರಿಶ್ ಟ್ರೆಂಡ್. ಸೊ ಬುಲ್ಲಿಶ್ ಟ್ರೆಂಡ್ ಅಂತಂದ್ರೆ ಅದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಕ್ರಾಸ್ ಆಗಿ ಮೇಲೆ ಹೋಗ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ನಮ್ಗೆ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ಬಿಯರಿಶ್ ಮಾರ್ಕೆಟ್ ಅಲ್ಲಿ ಯಾವಾಗ ಮೇಜರ್ ಸಪೋರ್ಟ್ ಗಳನ್ನ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಆ ಬೇರಿಶ್ ಮೂವ್ಮೆಂಟ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ಕೂಡ ಟ್ರೈಲಿಂಗ್ ಸ್ಟಾಪ್ ಲಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಮಾರ್ಕೆಟ್ ಮೂವ್ಮೆಂಟಮ್ ನ ಅರ್ಥ ಮಾಡ್ಕೊಂಡು ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಯೂಸ್ ಮಾಡಿ ನಾವು ಆಪ್ಷನ್ ಟ್ರೇಡಿಂಗ್ ಅಥವಾ ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಕೂಡ ಒಳ್ಳೆ ಲಾಭ ಪಡಿಬಹುದು. ಸೊ ನಾನು ಕೊಟ್ಟಿರೋ ಈ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಹಿತಿ ಬಗ್ಗೆ ನಿಮ್ಗೆ ಏನಾದ್ರು ಇನ್ನು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಅದರೊಂದಿಗೆ ನೀವು ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಹಾಗೂ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು. ಇದರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ನೀವು ಅಪ್ಸ್ಟಾಕ್ಸ್, IIFL ಅಥವಾ ಆಂಜಲ್ ಒನ್ ಅಲ್ಲಿ ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗಬಹುದು. ಸೊ ಈ 3 ಡಿಮ್ಯಾಟ್ ಅಕೌಂಟ್ ಗಳ ಓಪನಿಂಗ್ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.